ನಮ್ಮ ಮಾಧ್ಯಮ ಮಿತ್ರರೇ, ಏನು ಇವತ್ತು ಮಹಾನಾಯಕ ಸಂಘಟನೆ ಎಲ್ಲ ನಾವು ಪದಾಧಿಕಾರಿಗಳು ಏನು ಇವತ್ತು ಇಲ್ಲಿ ಸೇರಿದ್ದೀವಿ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಸಿಎಂ ಹುದ್ದೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆಯನ್ನು ನೀಡಿರುವ ವಿಚಾರ ಎಲ್ಲ ನಮ್ಮ ರಾಜ್ಯದಲ್ಲಿ ತಿಳಿದಿರುವಂತ ವಿಚಾರ. ಆ ವಿಚಾರವಾಗಿ ಇವಾಗ ನಮ್ಮ ಒಂದು ಕೂಗು ಏನಪ್ಪಾ ಅಂದ್ರೆ, ಒಂದು ನಮ್ಮ ಅಂಬೇಡ್ಕರ್ ಆಶಯ ಒಂದು ದಲಿತ ಸಿಎಂ ಆಗಬೇಕು ಅನ್ನೋದು ನಮ್ಮ ಅಂಬೇಡ್ಕರ್ ಒಂದು ಆಶಯ ಇದುವರೆಗೂ ನೆರವೇರಿಲ್ಲ. ನಮ್ಮ ಸಂಘಟನೆಯಿಂದ ಇವತ್ತು ನಾವು ಏನು ಕಾಂಗ್ರೆಸ್ ಹೈಕಮಾಂಡ್ ಏನಿದ್ದಾರೋ ಅವ್ರಿಗೆ ಒಂದು ಒತ್ತಾಯನ್ನ ಮಾಡ್ತಾ ಇದ್ದೀವಿ. ಒಂದು ಸಿಎಂ ಸ್ಥಾನವನ್ನು ನಮ್ಮ ದಲಿತ ಜನಾಂಗಕ್ಕೆ ನೀಡಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರನ್ನಾಗಿ ಕೋಲಾರ ಜಿಲ್ಲೆಯಲ್ಲಿರುವ ತಾಲೂಕುಗಳಲ್ಲಿರುವಂತಹ ನಮ್ಮ ಶಾಸಕರುಗಳು ಯಾರ್ಯಾರಿದ್ದಾರೋ ಅದನ್ನು ಗುರುತಿಸಿ ಅದನ್ನ ಉಸ್ತುವಾರಿ ಸಚಿವ ಕೋಲಾರ ಜಿಲ್ಲೆಯವರಿಗೆ ಕೊಟ್ರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಅನ್ನೋದನ್ನ ಕಾಣಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ. ಇದನ್ನ ನಿಜವಾಗ್ಲೂ ಇದನ್ನ ಒಂದು ಪರಿಶುದ್ಧವಾಗಿ ಪರಿಗಣಿಸಿ ಹೈಕಮಾಂಡ್ ಏನಿದೆಯೋ ಇವತ್ತಿನ ದಿನ ಕೋಲಾರ ಉಸ್ತುವಾರಿ ಸಚಿವರನ್ನ ಕೋಲಾರ ಡಿಸ್ಟ್ರಿಕ್ಟ್ ಜಿಲ್ಲೆಯಲ್ಲಿರುವವರನ್ನೇ ಮಾಡಬೇಕು. ಹಾಗೂ ಅತಿ ಹೆಚ್ಚಿನ ಅಭಿವೃದ್ಧಿ ನಮ್ಮ ಗಡಿ ಭಾಗದಲ್ಲಿರುವ ನಮ್ಮ ಮುಳಬಾಗಿಲು ತಾಲೂಕು ಗಡಿ ಭಾಗದಲ್ಲಿರುವುದರಿಂದ ಅಭಿವೃದ್ಧಿ ಶೂನ್ಯ ಇದೆ. ನಮ್ಮ ಮುಳಬಾಗಿಲು ತಾಲೂಕಿಗೆ ಒಳ್ಳೆ ರೀತಿಯ ಒಂದು ಅನುದಾನವನ್ನು ಕೊಟ್ಟು ಮುಂದಿನ ಸಿಎಂ ನಮ್ಮ ದಲಿತರಿಗೆ ಕೊಟ್ಟು ಒಂದು ಅನುದಾನವನ್ನು ನಮ್ಮ ಕೋಲಾರ ಜಿಲ್ಲೆಗೆ ಉನ್ನತವಾದ ಒಂದು ಅನುದಾನವನ್ನು ಕೊಟ್ರೆ ಮುಳಬಾಗಿಲು ಗಡಿ ಭಾಗದಲ್ಲಿರುವಂತಹ ಮುಳಬಾಗಿಲು ತಾಲೂಕು ಅಭಿವೃದ್ಧಿಯನ್ನು ಕಾಣಬಹುದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ನಿಮ್ಮ ಮೀಡಿಯಾ ಮಿತ್ರರ ಮುಖಾಂತರ ತಿಳಿಸಲು ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್, ಜೈ ಹಿಂದ್. ಹಿಂದೆ ಇದ್ದಂತ ಅಭಿವೃದ್ಧಿ ಉಸ್ತುವಾರಿ ಸಚಿವರಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾಣಿಸಿಲ್ಲ ನಮ್ಗೆ, ನಮ್ಮ ತಾಲೂಕಲ್ಲಿ ಕಾಣಿಸಿಲ್ಲ ನಮ್ಗೆ. ನಾವ್ ಏನು ಸ್ಥಳೀಯವಾಗಿ ಇಲ್ಲಿ ನೋಡ್ತಾ ಇದೀವಿ. ಏನಪ್ಪಾ ಇಲ್ಲಿ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಗೆ ನಮ್ಮ ಶಾಸಕರು ಏನು ಸಮೃದ್ಧಿ ಮಂಜಣ್ಣ ಅವ್ರು ಏನಿದಾರೋ ಅವರು ನಮ್ಮ JDS ಪಕ್ಷದಿಂದ ಬಂದಿರುವವರು. ಅದೇ ಇವತ್ತು ಏನು ನಮ್ಗೆ ಕಾಂಗ್ರೆಸ್ ಏನು ರಾಜ್ಯ ಆಳ್ತಾ ಇರುವಂತಹ ನಮ್ಮ ಕಾಂಗ್ರೆಸ್ ಏನಿದೆಯೋ ನಮ್ಮ ತಾಲೂಕಿಗೆ ಅನುದಾನವನ್ನು ಯಾವುದೇ ರೀತಿಯ ಸಂಪೂರ್ಣ ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನೋ ಮಾತು ನಮ್ಮ ಶಾಸಕರಿಂದಾನೇ ಕೇಳಿ ಬರ್ತಾ ಇದೆ. ಆದ್ರಿಂದ ಇನ್ನು ಮುಂದೆ ಆದ್ರೂ ಒಳ್ಳೆ ಅನುದಾನವನ್ನು ಕೊಟ್ಟು ಮುಳಬಾಗಿಲು ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಸಹಕರಿಸಬೇಕಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಜಿಲ್ಲಾ ಉಸ್ತುವಾರಿ ಇವಾಗ ಹೌದು, ಹೌದು. ಅದರಲ್ಲಿ ಇವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವಾಗ ಅತಿ ಹೆಚ್ಚಾಗಿ ಗೆಲುವನ್ನು ಸಾಧಿಸಿಕೊಂಡು ಬಂದಿರುವಂತಹ ನಮ್ಮ SN ನಾರಾಯಣಸ್ವಾಮಿ ಅವರಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗು ಹೋಗುಗಳೆಲ್ಲಾನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ. ಉಸ್ತುವಾರಿ ಸಚಿವರನ್ನ ಕೋಲಾರ ನಮ್ಗೆ ಉಸ್ತುವಾರಿ ಸಚಿವರಾಗಿ ನಮ್ಗೆ SN ನಾರಾಯಣಸ್ವಾಮಿಗೆ ಅವ್ರಿಗೆ ಕೊಟ್ರೆ ತುಂಬಾ ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಇಲ್ಲ, ಇವಾಗ ಫಸ್ಟ್ ಸಿಎಂ ಸ್ಥಾನ ಮಾಡಿದಾಗೆ ನಾವು ಹಲವಾರು ದಲಿತ ಸಂಘಟನೆಗಳು ಹೋರಾಟವನ್ನ ಮಾಡಿದ್ದಾವೆ. ಆದ್ರೂ ಅವಾಗೂ ಅವಕಾಶ ಕೊಟ್ಟಿಲ್ಲ. ಆದ್ರೆ ಈ ಸಲ ಆದ್ರೂ ಒಂದು ದಲಿತ ಸಿಎಂ ಅವಕಾಶ ಕೊಡ್ತಾರೇನೋ ಅಂತ ನಮ್ಮ ಕೂಗು. ಘೋಷಣೆ ಆಗಿರ್ಬೋದು, ಬಟ್ ಇನ್ನು ಪಟ್ಟ ಕಟ್ಟಿಲ್ವಲ್ಲ. ಮಾಡ್ಬೋದು. ಇವಾಗ ಹೈಕಮಾಂಡ್ ತಿಳ್ಕೊಂಡ್ರೆ ಒಂದು ದಲಿತ ಸಿಎಂ ಅನ್ನು ಮಾಡೋದೇನು ದೊಡ್ಡ ವಿಶೇಷ ಅಲ್ವಲ್ಲ. ಮಾಡ್ಬೋದು. ಹೈಕಮಾಂಡ್ ಬಿಟ್ಟಿರೋ ವಿಚಾರ ಅಲ್ವಾ. ಅದಕ್ಕೆ ಹೈಕಮಾಂಡ್ಗೆ ನಾವು ಒಂದು ಒತ್ತಡ ಅಂತ ತರ್ತಾ ಇದೀವಿ. ದಲಿತ ಸಿಎಂಗೆ ಅವಕಾಶ ಮಾಡಿಕೊಡಿ, ಒಂದು ಅಂಬೇಡ್ಕರ್ ಆಶಯ ಒಂದು ನೆರವೇರುತ್ತೆ ಅನ್ನೋದು ಉದ್ದೇಶದಿಂದ ಹೇಳ್ತಾ ಇದ್ವಿ. ನಮ್ಮ ಪ್ರತಿಕ್ರಿಯೆ, ನಾವು ಇವಾಗ ದಲಿತ ಸಿಎಂ ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟವನ್ನು ಕಾಂಗ್ರೆಸ್ ಪಾರ್ಟಿ ಪಕ್ಷದ ಮೇಲೆ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಇಲ್ಲಾಂದ್ರೆ ಮುಂದಿನ ದಿನದ ಮೇಲೆ ಕಾಂಗ್ರೆಸ್ ಪಕ್ಷ ಪಾರ್ಟಿಯನ್ನ ನಮ್ಮ ತಾಲೂಕಲ್ಲಾಗ್ಲಿ, ನಮ್ಮ ಜಿಲ್ಲೆಯಲ್ಲಾಗ್ಲಿ, ನಮ್ಮ ರಾಜ್ಯದಲ್ಲಾಗ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಹೋರಾಟ ಮಾಡೋದಕ್ಕೆ ನಿಶ್ಚಯ ಮಾಡ್ಕೊಂತೀವಿ, ಎಲ್ಲಾ ದಲಿತ ಸಂಘಟನೆಗಳು ಒಕ್ಕೂಡ್ಕೊಂಡು. ಕೊನೆಯದಾಗಿ ಹೇಳ್ಬೇಕಂದ್ರೆ, ಇವತ್ತು ನಡೀತಾ ಇರೋದು ನಮ್ಗೇನೋ ದಲಿತ ಸಿಎಂ ಆಗ್ಬೇಕು, ಒಳ್ಳೆ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನು ಕೊಡ್ಬೇಕು. ಈ ಎರಡು ಬೇಡಿಕೆಗಳು ನಾವು ಇಡ್ತಾ ಇದ್ವಿ.